ಅಂದ್ರೆ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ರೇವಣಸಿದ್ದರ ಜಯಂತಿಯನ್ನು ಮಾಡ್ತಿದೆ ಅಂದ್ರೆ ಅದು ಹಾಲಮತ ಮಹಾಸಭಾ. ಹಾಲಮತ ಮಹಾಸಭಾ ಹುಟ್ಟಿದು ಈಗಲ್ಲ, ಅದು 113 ವರ್ಷಗಳಾಯಿತು. ಇದೇ ದಾವಣಗೆರೆಯಲ್ಲಿ ಹಾಲುಮತ ಶ್ರಮಣೋತ್ಸವನ್ನ ಮಾಡಿದಂತ ಕೀರ್ತಿ ನಮ್ಮದು. ಅದಾದ ನಂತರ ಅದಕ್ಕೊಂದು ಮರುಜನ್ಮ ಕೊಡ್ತೀವಿ ನಾವು. ಜನ್ಮ ಇರುತ್ತೆ, ಅದಕ್ಕೆ ಮತ್ತೆ ಮರುಜನ್ಮ ಕೊಟ್ಟಂತ ಶಕ್ತಿ ಈ ವೇದಿಕೆ ಮೇಲೆ ಕೂತವರು ಮತ್ತು ನೀವೆಲ್ಲರೂ ಕೂಡ ಸೇರ್ತೀರಿ. ಅದಕ್ಕೆ ಹಾಲುಮತ ಅಂದರೆ ಶಕ್ತಿ ಮತ್ತು ಭಕ್ತಿಯಾಗಿ ಹೊರಹೊಮ್ಮಿದೆ. ಈ ವೀರಶೈವ ಮತ್ತು ಲಿಂಗಾಯತರ ಅಗ್ರಗಣ್ಯನಾಗಿ ಅಗ್ರಗುರುವಾಗಿ ಬೆಳೆದಂತ ರೇಣುಕಾಚಾರ್ಯರು ಅಲ್ಲ, ರೇವಣ ಸಿದ್ಧರು ಅನ್ನೋದನ್ನ ನಮ್ಮ ವಾದ. ಸ್ನೇಹಿತರೆ, ಈ ರೇವಣ ಸಿದ್ಧ ಅನ್ನೋದು ಕೂಡ ನಮಗೆ ಮಠ ಪರಂಪರೆ ನಮಗೆ ಕಂಡು ಬರುತ್ತೆ. ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಸಂಸ್ಥಾನ ಕನಕ ಗುರುಪೀಠ ಅಂತ. ನಮ್ಮ ಕನಕ ಗುರುಪೀಠಕ್ಕೂ ಕೂಡ ನಾವು ರೇವಣ ಸಿದ್ಧರ ಹೆಸರನ್ನು ಇಟ್ಟುಕೊಂಡೇ ನಾವು ಆರಂಭಿಸಿದ್ದೇವೆ. ನಿಜಕ್ಕೂ ಆಶ್ಚರ್ಯ ಆಗ್ಬೋದು, ನನ್ನೂರು ಅರ್ತಿಕೋಟೆಯಲ್ಲೂ ಕೂಡ ರೇವಣಸಿದ್ದೇಶ್ವರ ಮಠವಿದೆ. ನಿಮ್ಮ ಊರಲ್ಲೂ ಕೂಡ ರೇವಣಸಿದ್ದೇಶ್ವರ ಮಠಗಳು ಇದ್ದೇ ಇರುತ್ತವೆ. ಯಾವ ಊರಲ್ಲಿ ಬೀರಲಿಂಗನ ದೇವಸ್ಥಾನ ಇರುತ್ತೋ ಅದೇ ಸ್ಥಳದಲ್ಲಿ ವಿಶೇಷವಾಗಿ 14 ಬೀರಲಿಂಗನ ದೇವಸ್ಥಾನಗಳ ವ್ಯಾಪ್ತಿಗೊಳಪಟ್ಟಂತ ಒಂದು ರೇವಣಸಿದ್ದೇಶ್ವರ ಮಠ ಇರಲೇಬೇಕು. ಇದು ಇತಿಹಾಸ ಸ್ಪಷ್ಟವಾಗಿ ಹೇಳುತ್ತೆ. ನಾನು ಹೇಳಿದಂತಲ್ಲ, ಡಾಕ್ಟರ್ ಎಂ ಕಲಬುರ್ಗಿ ಅವರು ನಾವು ಈ ಬಾರಿ ನಾವು ತುಂಬಾ ನೆನಪು ಮಾಡ್ಕೋಬೇಕು ಸ್ನೇಹಿತರೆ. ಕುರುವರು ಇತಿಹಾಸವನ್ನ ಪರಂಪರೆಯನ್ನ ಒಳಗೊಂಡಿದ್ದೇವೆ, ಆದರೆ ಅಧ್ಯಯನದಲ್ಲಿ ನಾವೆಲ್ಲರೂ ಕೂಡ ಸೋತಿದ್ದೇವೆ. ಯಾರು ಕೂಡ ಪತ್ರಿಕೆಗಳನ್ನು ಓದಲ್ಲ, ಯಾರು ಕೂಡ ಪುಸ್ತಕಗಳನ್ನು ಓದಲ್ಲ ನಾವು. ಆದ್ರೆ ಲಿಂಗಾಯತರಾಗಿದ್ದಂತ ಡಾಕ್ಟರ್ ಎಂ ಕಲಬುರ್ಗಿರವರು ಇವತ್ತು ಕೂಡ ಹಂಪಿಯಲ್ಲಿರುವಂತ ಆ ಒಂದು ದೇವಸ್ಥಾನ ಬೀರಲಿಂಗ ಅಂತ ಹೇಳಿದ್ರು. ಅಂಥ ಕಲಬುರ್ಗಿ ಅವರನ್ನ ನಾವು ತುಂಬಾ ನೆನಪು ಮಾಡ್ಕೊಳ್ಳೇಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ರೇವಣಸಿದ್ದೇಶ್ವರ ಅನ್ನೋದು ಕೇವಲ ನಾವು ನಮ್ಮ ಒಳಗಿಲ್ಲ, ಇದು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಹಾಲುಮತ ಸಂಸ್ಕೃತಿ ಇರುವಂತ ಕುರಿಪಿಚಿಯನ್ನೇ ಲಿಂಗವನ್ನ ಪೂಜೆ ಅಂತ ಮಾಡ್ತಿರುವಂತ ಎಲ್ಲ ಕುರುಬ ಸಮುದಾಯದವರು ರೇವಣಸಿದ್ದೇಶ್ವರ ಸಾಂಗತ್ಯವನ್ನ ಓದಿಸ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತು, ರೇವಣಸಿದ್ದೇಶ್ವರ ಸಾಂಗತ್ಯವನ್ನ, ರೇವಣಸಿದ್ದೇಶ್ವರ ರಗಳೆಯನ್ನು ಕೂಡ ನಾವು ಓದಿಸ್ತಾ ಹೋಗ್ತೇವೆ. ಇತ್ತೀಚಿನ ದಿನಮಾನಗಳಲ್ಲಿ ಜಾನಪದ ಸಂಸ್ಕೃತಿ ವಿಸ್ತಾರವಾದ ಹಿನ್ನೆಲೆಯಲ್ಲಿ ಜಾನಪದ, ಹಾಲುಮತ, ಪುರಾಣ ಅನ್ನೋ ಹೆಸರುಗಳ ಮೂಲಕನೂ ಕೂಡ ಈ ರೇವಣಸಿದ್ದೇಶ್ವರ ಚರಿತ್ರೆಗಳನ್ನ ನಾವು ಅಧ್ಯಯನ ಮಾಡ್ತಾ ಕೇಳ್ತಾ ಹೋಗ್ತೀವಿ. ರೇವಣಸಿದ್ದೇಶ್ವರ ಚರಿತ್ರೆ ಕೇವಲ 1 ಗಂಟೆಗೆ ಒಂದಿನಕ್ಕೆ ಮುಗಿಯುತ್ತದಲ್ಲ, 11 ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಸಂಪೂರ್ಣವಾಗಿ ಓದಿಸಿದರೆ ಮಾತ್ರ ಮುಕ್ತಾಯವಾಗುವ ಶಕ್ತಿ ಯಾರಿದೆ? ರೇವಣಸಿದ್ದೇಶ್ವರ ಚರಿತ್ರೆಗಿದೆ. ಆ ದಿಸೆಯಲ್ಲಿ ವಿಶೇಷವಾಗಿ ರೇವಣಸಿದ್ದೇಶ್ವರ ಹುಟ್ಟಿದ್ದು ಹೆಂಗೆ ಅಂತ ನೋಡಿದಾಗ, ಈ ಮುದ್ದುಗೊಂಡ ಮತ್ತು ಮುದ್ದವ್ವ ಎನ್ನುವ ದಂಪತಿಗಳಿರ್ತಾರೆ. ಆ ಮುದ್ದುಗೊಂಡ ಮತ್ತು ಮುದ್ದವ್ವ ಎನ್ನುವ ದಂಪತಿಗಳಿಗೆ 7 ಮಂದಿ ಮಕ್ಕಳಿರ್ತಾರೆ. 7 ಮಂದಿಗಳಲ್ಲಿ ಕೊನೆಯ ಮಗನೇ ಉಂಡಾಡಿ ಪದ್ಮಗೊಂಡ ಅಂತ. ಉಂಡಾಡಿ ಪದ್ಮಗೊಂಡ ನಾವು ಕುರುಬರ ಮೂಲ ಪುರುಷ ಅಂತ ಕರಿತೇವೆ. ಯಾಕೆ ನಾವೆಲ್ಲ ಕುರುಬರಾಗಿರ್ತೀವಿ, ನಮ್ಮ ಮೂಲ ಪುರುಷ ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಅಲ್ಲಿ ಇದ್ದು ಕೂಡ ನಾವು ಶವವಾಗಿರ್ತೀವಿ. ಉಂಡಾಡಿ ಪದ್ಮಗೊಂಡ ನಮ್ಮ ಕುರುಬರ ಮೂಲ ಪುರುಷ ಆಗ್ತಾನೆ. ಆ ಉಂಡಾಡಿ ಪದ್ಮಗೊಂಡನಿಗೆ 2 ಹೆಂಡತಿರಿರ್ತಾರೆ. ಮೊದಲನೇ ಹೆಂಡತಿ ಹೆಸರೇ ಜಿಂಕಾದೇವಿ ಅಂತ. ಆ ಜಿಂಕಾದೇವಿಗೆ 4 ಜನ ಮಕ್ಕಳು. ಆ ಜಿಂಕಾದೇವಿಯ 4 ಜನ ಮಕ್ಕಳಲ್ಲಿ ಜಗಲಿ ಮುತ್ತಯ್ಯ, ಸಹಾಯ ಮುತ್ತಯ್ಯ, ಸೋಹ ಮುತ್ತಯ್ಯ ಮತ್ತು ಶಾಂತಮಯ ಮುತ್ತಯ್ಯ ಅಂತ ಇರ್ತಾರೆ. ಆ ಶಾಂತಮಯ ಮುತ್ತಯ್ಯನೇ ರೇವಣಸಿದ್ಧ. ರೇವಣಸಿದ್ಧ ಯಾರ ಮಗ? ಶಾಂತಮಯ ಮುತ್ತಯ್ಯನ ಮಗ. ಆದ್ರೆ ರೇವಣಸಿದ್ಧ ಎಲ್ಲಿ ಜನಿಸ್ತಾನೆ ಅದು ಬಹಳ ಮುಖ್ಯ. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರ್ನಲ್ಲಿ ನೀವೆಲ್ಲ ಬಂದಿರ್ತೀರಿ. ಸರೂರ್ನಲ್ಲಿ ಇದೇ ಶಾಂತ ಮುತ್ತಯ್ಯ ವಾಸಿಸ್ತಾ ಇರ್ತಾನೆ. ತನ್ನ ಪತ್ನಿ ಮಹಾದೇವಿ ಜೊತೆ ವಾಸಿಸುವ ಸಂದರ್ಭದಲ್ಲಿ ಸಂಚಾರವನ್ನು ಮಾಡ್ತಾನೆ. ಆ ಒಂದು ಪರಂಪರೆ ಇರುತ್ತಲ್ಲ, ಪ್ರತಿ ಗುರುಭಕ್ತಿ ಅನ್ನೋದು ಭಕ್ತರ ಮನೆಗೆ ಹೋಗಿ ನಾವು ಭಿಕ್ಷೆಯನ್ನ ಬೇಡಿ ಜೀವನ ಮಾಡುವ ವ್ಯವಸ್ಥೆ ಆ ಗುರು ಪರಂಪರೆ ಇರುತ್ತೆ. ಆ ದಿಸೆಯಲ್ಲಿ ವಿಶೇಷವಾಗಿ ಈ ಕೊಲ್ಲಿ ಪಾಕಿ ಅಂತ ಬರ್ತದೆ ಆಂಧ್ರದ ಗಡಿಭಾಗದಲ್ಲಿ ಬರುವ ಕೊಲ್ಲಿ ಪಾಕಿಯಲ್ಲಿ ಈ ಒಂದು ರೇವಣಸಿದ್ಧ ಜನಿಸ್ತಾನೆ. ಆ ನಂತರವಾಗಿ 13-14 ಶತಮಾನ ನಂತರ ಇದೇ ರೇವಣಸಿದ್ದನನ್ನ ನಾವೆಲ್ಲರೂ ಕೂಡ ಮರ್ತಿರ್ತೇವೆ. ಅವಾಗ ಪ್ರಬುದ್ಧ ಮನಕ್ಕೆ ಬಂದಂತ ವೀರಶೈವ ಲಿಂಗಾಯತ ಚಳವಳಿ ಇರುತ್ತಲ್ಲ, ಆ ರೇವಣಸಿದ್ದನನ್ನ ರೇಣುಕಾಚಾರ್ಯನನ್ನಾಗಿ ಮಾಡ್ಕೊತಾರೆ. ಇವತ್ತು ಕೂಡ ಬಾಳೆಹೊನ್ನೂರಿನ ಮಠದಲ್ಲಿ ಇದೇ ರೇವಣಸಿದ್ಧರು ಕೊಟ್ಟಂತ ಬೆಳ್ಳಿಯ ಗಣಪತಿ ವಿಗ್ರಹವನ್ನ, ಶಾಸನಗಳನ್ನ ನಾವೆಲ್ಲರೂ ಕೂಡ ನೋಡಬಹುದು. ಯಾಕೆ ಹೇಳ್ತೀನಿ ಬಂಧುಗಳೇ ಅಂತಂದ್ರೆ, ಇವತ್ತು ನಮ್ಮ ಕುರುಬರ ಸಂಸ್ಕೃತಿ, ಕುರುಬರ ಇತಿಹಾಸವನ್ನ ನಾವು ಅಧ್ಯಯನ ಮಾಡದಿದ್ರೆ ನಾವು ಈ ಸಮುದಾಯದಲ್ಲಿ ಹುಟ್ಟಿದ್ದಕ್ಕೂ ವ್ಯರ್ಥವಾಗ್ತೇವೆ. ತಾವು ಬಿಡುವಿದ್ರೆ ಒಂದು ತಿಂಗಳಿಗೆ 1 ದಿನ ಆದ್ರೂ, ಅಟ್ಲೀಸ್ಟ್ ದಿನಕ್ಕೆ 1 ಗಂಟೆನಾದ್ರೂ ನಮ್ಮ ಸಂಸ್ಕೃತಿಯನ್ನ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ, ಇನ್ನು ರೇವಣಸಿದ್ದರ ಕುರಿತು ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಬೇಕಾಗುತ್ತೆ. ಈ ಒಂದು ರೇವಣಸಿದ್ದರ ಜಯಂತಿ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾದಂತ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನಿಮಗೆ ನೀಡಬೇಕು ಅನ್ನುವ ದಿಸೆಯಲ್ಲಿ ನಾವು ಈ ರೇವಣಸಿದ್ದೇಶ್ವರ ಜಯಂತಿಗಳನ್ನ ಆಚರಿಸಿದ್ದೇವೆ. ದಾವಣಗೆರೆಯಲ್ಲಿ ಮಾಡಿದಂತ ಈ ಜಯಂತಿ ರಾಜ್ಯಾದ್ಯಂತ ವಿಸ್ತಾರ ಆಗಬೇಕು ಅನ್ನೋದು ನನ್ನ ಕಳಕಳಿ. ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ಅಂಬೇಡ್ಕರ್ ಜಯಂತಿಯಲ್ಲಿ ಮಾಡ್ತಾರೆ, ಅದ್ಭುತವಾಗಿ ಮಾಡಲ್ಲ ಅವರು. 1000 ಸಂಖ್ಯೆ 100 ಸಂಖ್ಯೆ ಯಾರನ್ನೂ ಕರೆಯಲ್ಲ, ಹೌದಲ್ವಾ? ನಿಮಗೆಲ್ಲ ಗೊತ್ತು. ಪತ್ರಿಕೆಗಳಲ್ಲಿ ಸುದ್ದಿ ಮಾಡುವಾಗ ನಾನು ಕೂಡ ಪತ್ರಕರ್ತ,
ವೇದಿಕೆಯ ಫೋಟೋ ಅಷ್ಟೇ ಹಾಕ್ತೀವಿ ಹೊರತು ನಾವು ವೇದಿಕೆಯ ಮುಂಭಾಗದ ಫೋಟೋವನ್ನು ನಾವು ಯಾರು ಹಾಕಲ್ಲ. ನಿಮ್ಗೆ ನೆನ್ಪು ಮಾಡೋದಕ್ಕೆ ಹೇಳ್ತೀನಿ ನಾನು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರ್ಯ ವೈಶ್ಯ ಸಂಘ ಅಂತಿದೆ. ಆರ್ಯ ವೈಶ್ಯ ಸಂಘದಲ್ಲಿರುವಂತ ಕಾಶಿ ವಿಶ್ವನಾಥ್ ಶೆಟ್ಟರು ಅಂದ್ರೆ ತುಂಬಾ ಆತ್ಮೀಯ ಸ್ನೇಹಿತರು, ಅವರು ಜಿಲ್ಲಾಧ್ಯಕ್ಷರು. ಕೇವಲ 13 ಜನ ಅಷ್ಟೇ ಇರ್ತಾರೆ. ಅವರು 13 ಜನ ಅಷ್ಟೇ ಕಾರ್ಯಕರ್ತ, ಜಿಲ್ಲಾ ಕಮಿಟಿಯವರು 13 ಜನ ನಿರಂತರ ಕಾರ್ಯಕ್ರಮ ಮಾಡ್ತಾರೆ. ಹಿಂಗೆ ರೇವಣಸಿದ್ದೇಶ್ವರನ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತಿದ್ದೀವೋ ಹಂಗೆ ಪ್ರತಿ ಮನೆಯಲ್ಲೂ ಕೂಡ ನೀವು ರೇವಣಸಿದ್ದನ ಫೋಟೋ ಇಟ್ಟು ಪೂಜೆ ಮಾಡಿ ಇಡೀ ವಾಟ್ಸ್ಆಪ್ಗಳಲ್ಲಿ ಫೇಸ್ಬುಕ್ ಬಿಡ್ತಾ ಹೋಗಿ. ಇವು ಸಾಮಾಜಿಕ ಜಾಲತಾಣ ಬಹುದೊಡ್ಡ ಚರಿತ್ರೆ ಸೃಷ್ಟಿ ಮಾಡುವಂತ ಶಕ್ತಿಯಾಗಿರುವಂತ ಪವರ್ಫುಲ್ ಮಾಧ್ಯಮ. ಆ ದೆಸೆಯಲ್ಲಿ ಇವತ್ತು ರೇವಣಸಿದ್ದೇಶ್ವರನ ಕುರಿತು ನಾವು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ. ವಿಶೇಷವಾಗಿ ಅದ್ರ ಬಗ್ಗೆ ನಾವು ಹೇಳಿದ್ರೆ 1110 ಇಸ್ವಿಯಲ್ಲಿ ರೇವಣಸಿದ್ದರು ಜನಿಸ್ತಾರೆ. 1110 ಇಸ್ವಿಯಲ್ಲಿ ಜನಿಸ್ತಾರೆ. 1217ರಲ್ಲಿ ಅವರು ದೈವಜ್ಞರಾಗ್ತಾರೆ. ಅವರು ಶಿವ ಪರಂಪರೆಯನ್ನ, ನಾಥ ಪರಂಪರೆಯನ್ನ ಸೇರಿಸ್ತಾರೆ. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಸಿದ್ಧ ಅನ್ನುವ ಪರಂಪರೆ ಯಾರಿಗಾದ್ರೂ ಇದ್ರೆ ಅದು ಕುರುಬರಿಗೆ ಮಾತ್ರ. ಇವತ್ತು ನಿಮಗೆ ಗೊತ್ತು, ಮೈಲಾರ ಲಿಂಗ ಅಂತ ನಾವು ಅದನ್ನ ಶ್ಲೋಕ ರೂಪದಲ್ಲಿ ಹೇಳಿದ್ರೆ ಮೈಲಾರ ಲಿಂಗೇಶ್ವರಾಯ ನಮಃ, ಬೀರಲಿಂಗೇಶ್ವರಾಯ ನಮಃ, ಎಲ್ಲರೂ ಕೂಡ ರಾಯ ಪರಂಪರೆ ಬರುತ್ತೆ, ರಾಯನ ಪದ ಬರುತ್ತೆ. ನಾವೆಲ್ಲ ರಾಯನ ಭಕ್ತರು. ನಿಮ್ ದೇವರ ಹೆಸರು ಕರೆದೇವು. ಬೀರಲಿಂಗೇಶ್ವರಾಯ ನಮಃ, ಮೈಲಾರ ಲಿಂಗೇಶ್ವರಾಯ ನಮಃ, ಮಾಳಿಂಗ ರಾಯ ನಮಃ. ನಮ್ಮ ದೇವರನ್ನ ಹೇಳ್ತವ್ರೆ ಎಲ್ಲರೂ ಕೂಡ ರಾಯ ಅನ್ನುವ 2 ಹೆಸರು ಬರ್ತದೆ. ಹಂಗೆ ಸಿದ್ಧ ಅನ್ನುವ ಹೆಸರು ಎಲ್ಲಿ ಬರುತ್ತೋ ಆ ಸಿದ್ಧ ಅನ್ನೋ ಪರವೇ, ಆ ಅಕ್ಷರವೇ ನಮ್ಮ ಪರಂಪರೆಯನ್ನ ಹೇಳುತ್ತೆ. ನಾವೆಲ್ಲರೂ ಕೂಡ ಮೂಲತಃ ಶಿವಶೈವರು, ಹಾಲು ಮತಸ್ಥರ ಹೆಂಗಂತೆ ನಾವು ಶಿವ ಮತಸ್ಥರಾಗ್ತೀವಿ. ಈಗ ವೀರಶೈವ ಅನ್ನೋದೇ ಅವ್ರು ಹೆಂಗೆ ಅದನ್ನು ರೂಢಿಸ್ಕೊಂಡ್ರು ಅಂತ ನಾವೆಲ್ಲರೂ ಕೂಡ ಬಹಳ ಕುಲಂಕುಷವಾಗಿ ತಿಳ್ಕೋಬೇಕು. ಈ ನಾವು ಮಾಡೋದು ಸಭೆ ಮಾಡಿದಾಗ ಅವರು ಆಚಾರ್ಯರ ಬಗ್ಗೆ, ರೇಣುಕಾಚಾರ್ಯರ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ನಾನು ಕೂಡ ಗೊತ್ತಿಲ್ಲದಂಗೆ ಬೆಂಗಳೂರಲ್ಲಿ ನಾನು ವಿಜಯವಾಡ ಪತ್ರಿಕೆ ಕೆಲಸ ಮಾಡುವಾಗ ಲಿಂಗಾಯತ ಗ್ರೂಪ್ ಸೇರ್ಕೊಂಡ್ಬಿಟ್ಟಿದ್ದಾನೆ ಬಸವಬಳದಲ್ಲಿ. ನನ್ನ ಕೂಡ ಕರೆದು ಹೋದಾಗ ಅಚ್ಚರಿ ಆಗ್ಬಿಡ್ತು ನನಗೆ. ರೇಣುಕಾಚಾರ್ಯರ ಬಗ್ಗೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅವ್ರು ಹೇಳ್ತಾರೆ ಅಂತಂದ್ರೆ ಅದ್ಭುತವಾದಂತ ಮಾತು. ಆ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ 1-2 ಮಾತನ್ನಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದನ ಸಲ್ಲಿಸ್ತಾರೆ. ವಿಶೇಷವಾಗಿ ಪ್ರಾರ್ಥನೆ ಮಾಡಿದಂತ ನಮ್ಮೆಲ್ಲ ಮಾತೆಯರು ಇವತ್ತು ಹಾಡು ಹೇಳಿದ್ರು. ಆ ಹಾಡಿನ ಪ್ರತಿಯೊಂದು ಪದಗಳನ್ನು ನೀವು ಕೇಳಿದ್ರೆ ನಿಮ್ಮ ಮೈ ರೋಮಾಂಚನ ಆಗುತ್ತೆ. ಹಾಲುಮತ, ಸಂಸ್ಕೃತಿ, ಇತಿಹಾಸ, ಪರಂಪರೆ, ಧಾರ್ಮಿಕ ಚಿಂತನೆ, ಭಕ್ತಿ ಚಳವಳಿಗಳನ್ನ ಕಟ್ಟಿಕೊಡುವಂತ ಎಲ್ಲರೂ ಇರುವಂತ ವಿಶೇಷವಾದಂತ ಹಾಡಾಗಬೇಕು. ನಿಜಕ್ಕೂ ನನ್ನ ಮನವಿ, ಹಾಲುಮತ ಮಹಾಸಭಾದ ಒಂದು ನಾಡಗೀತೆ ಆಗಲಿ ಅನ್ನೋದು ನನ್ನ ಕಳಕಳಿ ಅಂತ ಹೇಳ್ತಾ